ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ಅಗೋಳಿ ಗ್ರಾಮದಲ್ಲಿ ರೈತರ ಜಮೀನುಗಳಿಗೆ ಹೋಗುವ ನಿರ್ಬಂಧಿಸಲಾದ ವಾಣಿಜ್ಯ ರಸ್ತೆಯನ್ನ ತೆರವುಗೊಳಿಸುವ ಮತ್ತು ರೈತರ ಸಂಚಾರಕ್ಕೆ ಅನುಕೂಲವಾಗುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಗಂಗಾವತಿ ತಾಲೂಕಿನ ವೆಂಕಟಗಿರಿ ಹೋಬಳಿಯ ಅಗೋಳಿ ಗ್ರಾಮದ ರೈತರು ನಿಮ್ಮನ್ನು ಹೇಗೆ ವಿನಂತಿಸುತ್ತೇವೆ. ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ನಮ್ಮ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸಲು ನಾವು ಇರುವ ರಸ್ತೆಯಲ್ಲಿ ಕೃಷಿ ಉಪಕರಣಗಳು, ದನಗಳು, ಎತ್ತಿನ ಬಂಡಿಗಳು ಮತ್ತು ಟ್ರ್ಯಾಕ್ಟರ್ಗಳನ್ನು ಸಾಗಿಸುತ್ತಿದ್ದೇವೆ ಮತ್ತು ಸರ್ವೆ ಸಂಖ್ಯೆ 24ರ ಮೂಲಕ ಹಾದು ಹೋಗುತ್ತಿದ್ದೇವೆ ಮತ್ತು ನಮ್ಮ ಕೃಷಿ ಚಟುವಟಿಕೆಗಳಿಗೆ ರಸ್ತೆಯನ್ನು ಬಳಸುತ್ತಿದ್ದೇವೆ. ಕಳೆದ 2 ವರ್ಷಗಳಿಂದ ಸರ್ವೆ ಸಂಖ್ಯೆ 24ರ ಜಮೀನಿನ ಮಾಲೀಕರು ನಾವು ಅಲೆದಾಡುತ್ತಿರುವಾಗ ಇಲ್ಲಿಗೆ ಬರದಂತೆ ಕಿರುಕುಳ ನೀಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಜಮೀನು ಸರ್ವೆ ಸಂಖ್ಯೆ 25ರಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ 20/10/2023ರಂದು ಸರ್ಕಾರಿ ಆದೇಶದಂತೆ ರೈತರು ಕೃಷಿ ಉದ್ದೇಶಗಳಿಗಾಗಿ ಬಳಸುವ ಖಾಸಗಿ ಜಮೀನುಗಳಲ್ಲಿ ಪಾದಚಾರಿ ಮಾರ್ಗಗಳು, ಬಂಡಿ ಮಾರ್ಗಗಳು ಅಥವಾ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಅವರಿಗೆ ತಿಳಿಸುವುದು. ಭಾರತೀಯ ಸರಾಗಗೊಳಿಸುವಿಕೆ ಕಾಯ್ದೆ 1982ರ ಪ್ರಕಾರ ಪ್ರತಿಯೊಬ್ಬ ಭೂಮಾಲೀಕ ಅಥವಾ ಭೂಮಿಯನ್ನು ಹೊಂದಿರುವ ವ್ಯಕ್ತಿಯು ತನ್ನ ಭೂಮಿಯನ್ನ ಪ್ರವೇಶಿಸಲು ಮತ್ತು ವ್ಯವಹಾರ ಮಾಡಲು ಹಕ್ಕನ್ನು ಹೊಂದಿರುತ್ತಾನೆ ಮತ್ತು ಗುತ್ತಿಗೆದಾರರಿಂದ ಈ ಹಕ್ಕಿನ ಯಾವುದೇ ಹಸ್ತಕ್ಷೇಪ ಅಥವಾ ದುರ್ಬಲಗೊಳಿಸುವಿಕೆ ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ. ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಅವಕಾಶವಿದೆ. ಅಲ್ಲದೆ 1973ರ ಕ್ರಿಮಿನಲ್ ಪ್ರಕ್ರಿಯೆ ಕಾಯ್ದೆಯ ಸೆಕ್ಷನ್ 147 ಭೂಮಿ ಮತ್ತು ನೀರಿನ ಹಕ್ಕುಗಳ ಬಳಕೆಯಿಂದ ಉಂಟಾಗುವ ಸ್ಥಳೀಯ ಶಾಂತಿಗೆ ಭಂಗ ತಂದ ಪ್ರಕರಣಗಳಲ್ಲಿ ಅದನ್ನ ತೆಗೆದುಹಾಕಲು ತಾಲೂಕು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಆಗಿ ಕ್ರಮ ಕೈಗೊಳ್ಳುವ ಅಧಿಕಾರವನ್ನ ತಹಶೀಲ್ದಾರರು ಹೊಂದಿದ್ದಾರೆ. ಅದರಂತೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಹೋಬಳಿಯ ಬಿಳೆಬಾವಿ ಸೀಮಾದಲ್ಲಿ ನಡೆಯುವ ವಹಿವಾಟಿನ ರಸ್ತೆ ಇದೆ. 2024ರ ಸಾಲಿನ ಕೊಪ್ಪಳ ತಹಶೀಲ್ದಾರರು ವಹಿವಾಟು ರಸ್ತೆಯನ್ನು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಂತೆ ತಾವುಗಳು ನಮಗೆ ತೊಂದರೆಯಾಗುತ್ತಿರುವ ನಮ್ಮ ಕೃಷಿ ಭೂಮಿಯಲ್ಲಿರುವ ಕಟಾವಿಗೆ ಬಂದಿರುವ ಬೆಳೆಗಳನ್ನ ರಾಶಿ ಮಾಡಿ ಬೆಳೆದ ಕಾಳುಗಳನ್ನ ಮನೆಗೆ ತರಲು ತೊಂದರೆಯಾಗಿರುವುದರಿಂದ ತಕ್ಷಣ ಮಾನ್ಯರಾದ ತಾವುಗಳು ನಮಗಾಗುತ್ತಿರುವ ತೊಂದರೆಯನ್ನ 7 ದಿನದೊಳಗಾಗಿ ಪರಿಹರಿಸದಿದ್ದರೆ ನಾವು ಬಹಳವಾಗಿ ನಷ್ಟಕ್ಕೀಡಾಗುವ ಸಂಭವವಿದೆ. ಸಾಕಷ್ಟು ನಷ್ಟವನ್ನ ಅನುಭವಿಸಿದ್ದೇನೆ. ಸರ್ಕಾರದ ಆದೇಶದ ಪ್ರಕಾರ ತಾವುಗಳು ಸುಗಮಗೊಳಿಸಬೇಕೆಂದು ವಿನಂತಿ. ಶೀಘ್ರದಲ್ಲಿ ನಮಗೆ ರಸ್ತೆ ಸುಗಮಗೊಳಿಸಿಕೊಡಬೇಕಾಗಿದೆ. ತಮ್ಮಲ್ಲಿ ವಿನಂತಿ. ತಾಲೂಕು ದಂಡಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಯಮನೂರಪ್ಪ, ನಾರಾಯಣಪ್ಪ, ಕಂಟಿರಂಗಪ್ಪ, ಹೊನ್ನಪ್ಪ, ದುರ್ಗಪ್ಪ ಉಪಸ್ಥಿತರಿದ್ದರು. ಬೇಕು ಜಮೀನಿಗೆ, ಜಮೀನುಗಳಿಗೆ ದಾರಿ ಬೇಕೇ ಬೇಕು. ಕಂದಾಯ ಇಲಾಖೆಯವರು ಭೂ ಕಾಯ್ದೆಯನ್ನು ಜಾರಿ ಮಾಡಲೇಬೇಕು. ಭೂ ಕಂದಾಯದವರಿಗೆ ದಾರಿಗಾಗಿ ರೈತರಿಗೆ ಅನುಕೂಲ ಮಾಡ್ಲಿಕ್ಕೆ ಕೊಡಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು, ದಾರಿ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ರೈತರಿಗೆ ದಾರಿ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗಂಗಾವತಿ ತಾಲೂಕಿನ
ಎಂಟಿಗಿರಿ ಹೋಬಳಿ ಆಗೋಲಿ ಗ್ರಾಮದ ಸುಮಾರು ರೈತರಿಗೆ 50ರಿಂದ 100ಕ್ಕೂ ಹೆಚ್ಚು ರೈತರಿಗೆ ಜಮೀನಿಗೆ ದಾರಿ ತೊಂದರೆ ಆಗಿದೆ. ಒಂದೇ ಒಂದು ವರ್ಗದ ರಾಮಣ್ಣ ಅಂತೇಳಿ ಮತ್ತು ಯಮನಮ್ಮ ಅವರು ದಾರಿಗೆ ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದಾರ. 70-80 ವರ್ಷ ಅದೇ ದಾರಿಯಲ್ಲಿ ತಿರುಗಾಡಿದ್ರೆ ಬೆಳೆ ಇವತ್ತು ಮಳೆ ಬಂದಿದೆ, ಬೆಳೆ ಬೆಳೆಯೋದಕ್ಕೆ ಬೀಜ ಬಿತ್ತಕ್ಕೆ ಅನುಕೂಲ ಆಗ್ತಾ ಇಲ್ಲ, ಬಹಳ ಕಷ್ಟದಲ್ಲಿದ್ದಾರೆ. ಮಳೆ ಬಂದು ಹೋದ್ಮೇಲೆ ಬೆಳೆ ಬೆಳೆಯಕ್ಕಾಗುತ್ತಾ, ಬೀಜ ಬಿತ್ತಕ್ಕಾಗುತ್ತಾ ರೈತರಿಗೆ? ಈ ಒಂದು ಸ್ಥಿತಿಗೆ ನಮ್ಮ ರೈತರಿಗೆ ಕಷ್ಟ ಆಗಿದೆ. ಕಂದಾಯ ಇಲಾಖೆಯವರು ಈ ಬಗ್ಗೆ ಕಂದಾಯ ನಿರೀಕ್ಷಕರು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಮಾನ್ಯ ತಹಸೀಲ್ದಾರ್ ಅವರು, ಜಿಲ್ಲಾಧಿಕಾರಿಗಳು ಕೇವಲ ಆಗೋಲಿ ಸಮಸ್ಯೆ ಅಲ್ಲ ಇದು, ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ರೈತರಿಗೆ ತೊಂದರೆ ಆಗಿರುವಂತ ವಿಷಯಗಳು ಇವು. ಎಲ್ಲೆಲ್ಲಿ ದಾರಿ ತೊಂದರೆ ಇದಾವೆ, ಎಲ್ಲೆಲ್ಲಿ ರೈತರಿಗೆ ಅನುಕೂಲ ಇಲ್ಲೋ ಅಲ್ಲೆಲ್ಲ ಪರ್ಮನೆಂಟ್ ಆಗಿ ಆ ಸರ್ವೆ ಮಾಡೋದ್ರ ಮೂಲಕ ಒಂದು ದಾರಿಯನ್ನ ನಿರ್ಮಾಣ ಮಾಡೋದಕ್ಕೆ ರೈತರಿಗೆ ಮನವೊಲಿಸಿ ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ನೀವು ಮುಂದಾಗಬೇಕು ಅಂತ ನಾವು ಕಂದಾಯ ಇಲಾಖೆಗೆ ತಾಕೀತು ಮಾಡ್ತಾ ಇದೀವಿ. ಯಾಕಂದ್ರೆ ನಿರಂತರವಾಗಿ ರೈತರು ವರ್ಷಾನುಗಟ್ಲೆ ಬೆಳೆಗಾಗಿ ಕಾಯ್ತಾ ಇದಾರ. ನಿರಂತರವಾಗಿ 70-80 ವರ್ಷ ತಿರುಗಾಡಿ ದಾರಿಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಬಿತ್ತ ಸಂದರ್ಭದಲ್ಲಿ ಅಡ್ಡಿಯಾಗಿ ಕುತ್ಕೊಂಡ್ರೆ ಮತ್ತೆ ಅವರು ಮಣ್ಣು ತಿನ್ಬೇಕಾ, ಪಟ್ಟಿಗಿಟ್ಟಕ್ಕೆಬೇಕಾ, ಈ ಮಣ್ಣಕ್ಕೆಬೇಕಾ, ಏನ್ ಮಾಡ್ಕೋಬೇಕು? ಅವ್ರ ಸ್ಥಿತಿ ಚಿಂತಾಜನಕವಾಗಿದೆ. ರೈತರಿಗೆ ಬೀಜ ಬಿತ್ತಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದು ಒಡ್ಡಾಕಿ ತೊಂದರೆ ಕೊಡ್ತಾ ಇದಾರ ಅಲ್ಲಿನ ಆಗುಲಿ ರೈತ ಒಬ್ಬ. ಎಲ್ಲಾ ರೈತರು ಹೊಂದಾಣಿಕೆ ಮಾಡ್ಕೊಂಡು ತಮ್ಮ ಅನುಕೂಲ ಮಾಡ್ಕೊಂಡು ದಾರಿಗೆ ಎಲ್ಲ ಕೊಡುವಂತ ಸ್ಥಿತಿ ಮಾನ್ಯ ತಹಸೀಲ್ದಾರ್ ಮಾಡ್ತಾ ಇದ್ವಿ. ನಮ್ಮ ಬೇಡಿಕೆ ಸಲ್ಲಿಸ್ತಾ ಇದೀವಿ. ಕರಿಯಪ್ಪ ಗುಡಿಮನಿ, ಕರ್ನಾಟಕ ಮಾಜಿ ಎಲೆಕ್ಷನ್ ರಾಜ್ಯಾಧ್ಯಕ್ಷರು ಮತ್ತು ಕರ್ನಾಟಕ ಜನಶಕ್ತಿ ರಾಜ್ಯ ಕಾರ್ಯದರ್ಶಿ. ಇಲ್ಲಿ ಕರ್ನಾಟಕ ಜನಶಕ್ತಿ, ಭೂಮಿ ಮತ್ತು ವಂಚಿತರ ಹೋರಾಟ ಸಮಿತಿ, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ಕರ್ನಾಟಕ ಮಾಜಿ ಎಲೆಕ್ಷನ್ ವೇದಿಕೆ ನೇತೃತ್ವದಲ್ಲಿ ನಮ್ಮ ದಾರಿ ನಮ್ಮ ಹಕ್ಕು ಅನ್ನೋ ಒಂದು ಕಾರ್ಯಕ್ರಮವನ್ನ ನಾವು ರೂಪಿಸಿ ಮಾಡಿದೀವಿ, ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಮಗೆ ನ್ಯಾಯ ಬೇಕು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.